ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ಬೆಳ್ತಿಗೆ ಅಕ್ಕಿಯ ಕಡುಬು, ತೆಂಗಿನ ತುರಿ ಹಾಕಿದ ತುಂಬ ಸ್ಮೂತಾಗಿರುವಂತಹ ಕಡುಬು. ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ, ನೋಡಿ ಎಷ್ಟು ಸ್ಮೂತಾಗಿರುವ ಕಡುಬು. ಬಿಸಿ ಬಿಸಿ ಚಿಕನ್ ಸಾರು, ಅದನ್ನು ಒಟ್ಟೊಟ್ಟಿಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ನಾನು ಹೇಳಿಕೊಡ್ತೇನೆ. ತುಂಬ ಈಸಿ ಇದೆ, ತುಂಬ ಹೆಲ್ತಿಯಾಗಿದೆ, ಹಾಗೆ ತುಂಬ ರುಚಿಕರವಾಗಿದೆ. ಇದು ಬೆಳ್ತಿಗೆ ಅಕ್ಕಿಯ ಕಡುಬು. ನಾನೀಗ ಅನ್ನದ ಅಕ್ಕಿ ಬುಲೆಟ್ ರೈಸ್ ತಗೊಂಡಿದ್ದೇನೆ, ಅಥವಾ ಸಾಧಾರಣ ಮಾಮೂಲಿ ದೋಸೆ ಅಕ್ಕಿ ಬೆಳ್ತಿಗೆ ಅಕ್ಕಿ ತಗೊಂಡ್ರೂ ಪರವಾಗಿಲ್ಲ. ಇದೊಂದು 1 ಅವರಿಂದ ಹಿಡಿದು ರಾತ್ರಿ ಕೂಡ ನೆನೆ ಹಾಕಿದ್ರೂ ತೊಂದರೆ ಇಲ್ಲ, ಅಥವಾ ಒಂದೇ 1 ಅವರ್ ನೆನೆ ಹಾಕಿದ್ರೂ ಸಾಕಾಗ್ತದೆ. ಹಾಗೆ ಇದನ್ನು ನಾನು ಮಧ್ಯೆ ಎದ್ದೇಳಬೇಕಲ್ಲ ಅಂತ ರಾತ್ರಿನೇ ನೆನೆ ಹಾಕಿ ಹಾಗೆ ನಾನು ಮುಚ್ಚಿಡ್ತೇನೆ. ಈಗ ಇವತ್ತಿನ ಕಡುಬಿಗೆ ನಾನು ತಗೊಂಡಿರೋದು ನೋಡಿ ಅನ್ನದ ಅಕ್ಕಿ. ಇದನ್ನೊಂದು ಅರ್ಧ ಗಂಟೆ 1 ಗಂಟೆ ಕೂಡ ನೆನೆ ಹಾಕಿದರೂ ಸಾಕು, ಅಥವಾ ಒಂದು 5-6 ಗಂಟೆ ನೆನೆ ಹಾಕಿದರೂ ಏನಾಗೋದಿಲ್ಲ. ನಾನು ಬೆಳಿಗ್ಗೆ ಎದ್ದು ನೆನೆ ಹಾಕಬೇಕಲ್ಲ ಅಂತ ರಾತ್ರಿನೇ ನೆನೆ ಹಾಕಿಟ್ಟೆ. ಇದನ್ನು ತೊಳೆದು ಒಂದು 5 ನಿಮಿಷ ಬಸಿದು ಹಾಗೆ ಬಿಡಬೇಕು, ನೀರೆಲ್ಲ ಹೋಗಿರಬೇಕು. ಈ ಸಣ್ಣ ತರಿಯಾಗಿ ಪುಡಿ ಮಾಡಬೇಕು, ತುಂಬ ಸಣ್ಣದಲ್ಲ, ಒಂದು ಬನ್ಸಿ ರವೆಯಷ್ಟು ಸೈಜಲ್ಲಿ ಪುಡಿ ಮಾಡಬೇಕು. ಅದರ ನೀರು ಸ್ವಲ್ಪ ಹೋಗಬೇಕು. 5 ನಿಮಿಷ ಹೀಗೆ ಇಲ್ಲಿ ಮೀಡಿಯಮ್ ಗಾತ್ರದ 1.5 ತೆಂಗಿನಕಾಯಿನ ತುರಿದಿಟ್ಟಿದ್ದೇನೆ. ಇದು ನಮ್ಮ ಬಿಳಿ ಅಕ್ಕಿಯ ಕಡುಬುಗೂ ಆಯಿತು, ಆಮೇಲೆ ತೆಂಗಿನಕಾಯಿ ಹಾಕಿದ ಚಿಕನ್ ಸಾರು ಕೂಡ ಆಯಿತು. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕಿ, ತೆಂಗಿನ ತುರಿ ಹಾಕಿ ಈ ಅಕ್ಕಿನ ಪುಡಿ ಮಾಡಿ ಬರುವ. ನೀರು ಸೇರಿಸುವಾಗಿಲ್ಲ. ಈಗ ನೋಡಿ ತರಿಯಾಗಿ ಪುಡಿ ಮಾಡಿಕೊಂಡು ಬಂದಿದ್ದೇನೆ. ಇದನ್ನು ಮತ್ತೆ ಹೇಗೆ ಮಾಡೋದು ಅಂತ ನಾನೀಗ ಹೇಳಿಕೊಡ್ತೇನೆ. ಸ್ವಲ್ಪ ನೀರು ಸೇರಿಸಿ ಇದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡಿದಾಗಲೇ ಕಡುಬು ಸ್ಮೂತ್ ಬರೋದು, ಇಲ್ಲಾಂದರೆ ಕಡುಬು ಬೆಳ್ತಿಗೆ ಅಕ್ಕಿ ಕಡುಬು ಕಲ್ಲು ಥರ ಆಗಿಬಿಡ್ತದೆ. ಈಗ ತೆಂಗಿನ ತುರಿ ಸೇರಿಸಿ ಇವಾಗ ನಾವು ಬಿಸಿ ಮಾಡಿಕೊಂಡು ಬರುವ. ಈಗ ನೀರನ್ನು ಹಾಕುವ. ಒಂದು ಲೋಟ, ದೊಡ್ಡ ಲೋಟದಲ್ಲಿ 1 ಲೋಟ ನೀರನ್ನು ಹಾಕಿದ್ದೇನೆ. ಈಗ ಪುಡಿ ಮಾಡಿದ ಅಕ್ಕಿ ಹಿಟ್ಟನ್ನು ಹಾಕುವ ನಾವು. ನಿಮಗೆ ಪುಡಿ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಈ ಪುಟ್ಟು ಪುಡಿ ಅಂತ ಸಿಗ್ತದೆ, ಕಡುಬುದು ಪುಟ್ಟುದೆಲ್ಲ ರೆಡಿಮೇಡ್ ಸಿಗ್ತದೆ. ಅದನ್ನು ಕೂಡ ತಂದು ಹೀಗೆ ಮಾಡ್ಬೋದು. ಈ ಥರ ಗಟ್ಟಿ ಕಟ್ಟಿದರೆ ಪರವಾಗಿಲ್ಲ, ಕಡುಬು ಮಾಡುವಾಗ ಪುನಃ ನಾವು ಗಟ್ಟಿ ಮಾಡಲೇಬೇಕಲ್ವ. ಈ ಥರ ನೋಡಿ, ಐ ಫ್ಲೇಮಲ್ಲಿ ಇಟ್ಟು ಮಾಡ್ಬೋದು ಇದನ್ನು, ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಬೋದು. ಐ ಫ್ಲೇಮಲ್ಲಿ ಇಟ್ಟರೆ ಪಕ್ಕದಲ್ಲೇ ನಿಂತ್ಕೊಂಡು ಬಿಡಬೇಕು. ಈ ಕಡುಬುಗೆಲ್ಲ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಅಲ್ವಾ, ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕು. ದೊಡ್ಡ ಹಿಡಿ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಕಡುಬು ಕಟ್ಟಲಿಕ್ಕೆ ರೆಡಿ ಆಗ್ತಾ ಇದೆ ಇವಾಗ. ಪೂರ್ತಿ ತಣಿಬೇಕು ಇದು ಕಡುಬು ಕಟ್ಟಬೇಕಂದ್ರೆ, ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಮಾಡಬೇಕು. ಈ ಸೈಜಿಗೆ ಬರಬೇಕು ನೋಡಿ, ಕಡುಬು ಕಟ್ಟುವ ಸೈಜಿಗೆ ಬಂದಿದೆ. ಇನ್ನು ಹಾಗೆ ನಾವು ಚಿಕನ್ ಸಾರಿಗೆ ರೆಡಿ ಮಾಡುವ. ಈಗ ಒಂದು 1/2 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ ಎಣ್ಣೆಯನ್ನು. ಈಗ ಬ್ಯಾಡಗಿ ಮೆಣಸು ಹಾಕಿ, ಹಾಗೆ ಗುಂಟೂರನ್ನ ಕೂಡ ಸೀದು ಹೋಗದಾಗಿ ಉರಿಬೇಕು. ಹಾಗೆ ಉರಿತಾ ನಮ್ಮ ಸ್ವಲ್ಪ ತೆಂಗಿನ ತುರಿ ಇದೆ ಅಲ್ವ, ಅದನ್ನು ಕೂಡ ಉರಿಬೇಕು. ಒಂದು 3/4 ಸ್ಪೂನ್ ಧನಿಯಾ ಬೀಜ ಕೂಡ ಹಾಕಿ, ಅರ್ಧ ಕಿಲೋ ಚಿಕನ್ಗೆ ನಾನಿಲ್ಲಿ ಅರ್ಧ ನೀರುಳ್ಳಿ ಹಾಕಿದ್ದೇನೆ. ಇದನ್ನು ಸಹ ಉರಿಬೇಕು.
ಇನ್ನಿಷ್ಟೇ ತೆಂಗಿನ ತುರಿನ ಹಸಿ ಹಾಕಬೇಕು, ಸೇಮ್ ಸೈಜಲ್ಲಿ, ಸೇಮ್ ಅಳತೆ. ಅಲ್ಲಿ ಚಿಕನಿಗೆ ಹುರಿದ ಮಸಾಲೆ ಬಿಸಿ ಆರಲಿ ಅಷ್ಟೊತ್ತಿಗೆ ನಾವು ಈ ಕಡುಬು ಕಟ್ಟುವ. ಈಗ ಕಡುಬಿಗೆ ನೀರು ಬಿಸಿಗಿಟ್ಟಿದ್ದೇನೆ. ಇನ್ನು ಕಡುಬು ಗಟ್ಟಿ ಅದರ ಮೇಲೆ ಇಟ್ಟರೆ ಒಂದು 20-25 ನಿಮಿಷಕ್ಕೆ ಕಡುಬು ರೆಡಿ ಆಗ್ತದೆ. ಹೀಗೆ ಒಂದೊಂದು ಕಡುಬನ್ನ ಹೀಗೆ ರೌಂಡಾಗಿ ಮಾಡಲೇಬೇಕು. ಯಾಕೆಂದರೆ ಇದು ತರಿಯಾಗಿ ರುಬ್ಬಿದರೆ ಮಾತ್ರ, ತರಿಯಾಗಿ ರುಬ್ಬಿ ಅಥವಾ ತರಿಯಾಗಿ ಪುಡಿ ಮಾಡಿ ಆಗಲೇ ಈ ಥರ ಸುಪ್ರದ ಕಡುಬು ಕಟ್ಟಲಿಕ್ಕೆ ಆಗ್ತದೆ. ಬೆಳ್ತಿಗೆ ಹಾಕಿದ್ದು, ಕುಚ್ಚಲಕ್ಕಿದು ಮಾಮೂಲಿ ಎಲ್ಲರೂ ಮಾಡ್ತಾರೆ ಕಡುಬು. ಹೀಗೆ ಒಂದೊಂದೇ ಕಡುಬನ್ನು ನೋಡಿ ಕಟ್ತಾ ಹೋಗಬೇಕು. ಅಲ್ಲಿ ನೀರು ಬಿಸಿ ಆಗುವಾಗ ನಮಗೆ ಈಸಿ ಆಗ್ತದೆ, ಇದರ ಮೇಲೆ ಇಟ್ಟರೆ ಸಾಕು. ಕಡುಬನ್ನು ಕಟ್ಟುವಾಗ ಬೇಕು ಅಂದರೆ ಕೈಗೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಳ್ಳಿ, ಆಗ ಬೇಗ ಆಗ್ತದೆ. ಇಲ್ಲಾಂದರೆ ಕೈಗೆ ಅಂಟ್ಕೊಂಡಿದ್ರೆ ಸ್ವಲ್ಪ ತಡ ಆದಾಗ ಆಗ್ತದೆ, ಕಿರಿಕಿರಿ ಅನಿಸುತ್ತಲ್ಲ ಬೆಳಿಗ್ಗೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇದು ಚಿಕ್ಕ ಸೈಜಿಗೆ ಬೇಕಂದ್ರೂ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದಕ್ಕಿಂತ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ಆಲ್ರೆಡಿ ನಾನು ಕರೆಕ್ಟಾದ ಅಳತೆಗೆ ಮಾಡಿದ್ದೇನೆ. ಕಡುಬು ಅಂದರೆ ನಮ್ಮ ಊರ ಕಡೆಲ್ಲ ಇದೇ ಸೈಜಿಗೆ ಮಾಡೋದು, ಇದಕ್ಕಿಂತ ದೊಡ್ಡದು ಮಾಡಲಿಕ್ಕೆ ಹೋಗ್ಬೇಡಿ. ಬೇಕಂದರೆ ಚಿಕ್ಕದು ಮಾಡುವವರನ್ನು ನೋಡಿದ್ದೇನೆ ನಾನು. ಈಗ ನಮ್ಮ ಕಡುಬು ಕಟ್ಟಿದ್ದಾಯಿತು. ಇದಕ್ಕೆಲ್ಲ ರುಬ್ಬುವಾಗಲೇ ಉಪ್ಪು ಹಾಕಿ ಬಿಡಬೇಕು, ಇಲ್ಲಾಂದರೆ ಒಂದೇ ಕಡೆ ಉಪ್ಪು ನಿಂತು ಬಿಡುತ್ತೆ. ಹಾಗಾಗಿ ನಾನು ರುಬ್ಬುವಾಗಲೇ ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಈಗ ಇದನ್ನು ಮುಚ್ಚುವ. 15-20 ನಿಮಿಷ ಸಾಕು. ಈಗ ಹುರಿದಿಟ್ಟ ಮಸಾಲೆಗೆ ಒಂದು ಬೆಳ್ಳುಳ್ಳಿ ಎಸಳು ಹಾಕಿ. ಯಾವಾಗಲೂ ಬೆಳ್ಳುಳ್ಳಿ ಎಸಳು ಹಾಕುವಾಗ ಬೆಳ್ಳುಳ್ಳಿ ಆಗಲಿ ನೀರುಳ್ಳಿ ಆಗಲಿ, ಇದೊಂದು ಟಿಪ್ಸ್ ಇವತ್ತಿಂದು, ಅದರ ಒಳಗಡೆ ತಿರುಳು ಇಲ್ಲದಾಗೆ ನೋಡ್ಕೊಳ್ಳಿ. ತಿರುಳು ಇದ್ದರೆ ಈಗ ಓಪನ್ ಮಾಡಿ ಇದನ್ನು ತಿರುಳನ್ನು ತೆಗಿಬೇಕು. ಆ ತಿರುಳಿಗೆ ಒಂದು ಕೆಟ್ಟ ವಾಸನೆ ಇದೆ. ಹಾಗಾಗಿ ಯಾವುದೇ ಅಡುಗೆಗೆ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡುವಾಗ ತಿರುಳು ಇರಬಾರ್ದು. ಅದು ನಿಮ್ಗೆ ಗೊತ್ತಾಗಲ್ಲ, ಯಾಕೆ ಸಾರು ಹೀಗಾಗಿದೆ ನೋಡಿದರೆ ಅದರಲ್ಲಿ ತಿರುಳು ಗೊತ್ತಿಲ್ಲದೆ ನಾವು ಹಾಕಿಬಿಡ್ತೇವೆ. ಹಾಗೆ ನೋಡಿ ಚಿಟಿಕೆ ಜೀರಿಗೆ. ಚಿಕನ್ ತೆಂಗಿನಕಾಯಿ ಸಾರಿಗೆ ಇಷ್ಟು ಹುಣಸೆ ಹಣ್ಣು ನೋಡಿ, ಜಾಸ್ತಿ ಹಾಕುವಾಗಿಲ್ಲ. ಮೆಣಸಿಂದಾದರೂ ಪುಳಿ ಮೆಣಸಿಗಾದ್ರೂ ಮಾತ್ರ ಹಾಕೋದು, ಇಲ್ಲಾಂದರೆ ಇಷ್ಟೇ ಹಾಕೋದು. ಈಗ ನೋಡಿ ಹುರಿದಿಟ್ಟ ಮಸಾಲೆಗೆ ಒಂದು ಸಣ್ಣ ಕಪ್ಪು ಹಸಿ ತೆಂಗಿನಕಾಯಿ ಹಾಕಬೇಕು. ಇದು ಎಳೆದಾದರೆ ಇನ್ನಷ್ಟು ರುಚಿ ಕೊಡುತ್ತೆ. ಇಲ್ಲಿ ನಾವು ನೋಡಿ ಹುರಿದಿಟ್ಟ ತೆಂಗಿನ ತುರಿದು, ಇದು ಹಸಿ. ಈಗ 1 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ ಪುಡಿ. ಯಾಕಂದರೆ ನಮ್ಮ ಅಡುಗೆಗಳ ರಾಜ ಅಲ್ವಾ ಅರಿಶಿನ ಇಲ್ಲ ಅಂದರೆ ಅಡುಗೆನೇ ಇಲ್ಲ. ಇವಿಷ್ಟನ್ನು ನಾನು ನೀರು ಹಾಕಿ ಈಗ ರುಬ್ಕೊಂಡು ಬರ್ತೇನೆ. ಒಂದು ಸಣ್ಣ ತರಿಯಾದರೂ ರುಬ್ಬಿ, ನುಣ್ಣಗಾದರೂ ರುಬ್ಬಿ, ಎರಡರಲ್ಲಿ ಹೇಗಾದರೂ ರುಬ್ಬೋದು. ಇವತ್ತಿನ ಮಸಾಲೆ 1/2 ಕಿಲೋ ಚಿಕನ್ದು ಅಳತೆ ಇದು. ಈಗ ರುಬ್ಕೊಂಡು ಬರ್ತೇನೆ ನಾನು ಇದನ್ನು. ನೋಡಿ ರುಬ್ಬಿದ್ದಾಯಿತು. ಒಂದು ಸಣ್ಣ ಚಿರೋಟಿ ರವೆಯಷ್ಟು ತರಿಯಾಗಿ ರುಬ್ಬಿದೆ ನಾನು. 1/2 ಕಿಲೋ ಚಿಕನ್ ತೊಳೆದು ರೆಡಿ ಮಾಡಿ ಒಂಚೂರು ಅರಿಶಿನ ಪುಡಿ ಹಾಕಿ ಇಟ್ಟಿದ್ದೇನೆ. ಹಾಗೆ ನಾವು ಮಸಾಲೆಗೆ ಕೂಡ ಅರಿಶಿನ ಪುಡಿ ಹಾಕಿದ್ದೇವಲ್ವ. ಈಗ ನಾವು ಸಾರು ಮಾಡೋ ಪಾತ್ರೆಗೆ ಮೊದಲು ಚಿಕನ್ ಹಾಕುವ. ಆಮೇಲೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ, ಉಪ್ಪನ್ನು ಹಾಕಿ ಜೊತೆಯಾಗಿ ನಾವು ರುಬ್ಬಿದ ಮಸಾಲೆಯನ್ನು ಹಾಕಿ ಅದಕ್ಕೆ ನೀರು ಹಾಕುವ. ಇದನ್ನು ಮೆಣಸಲ್ಲೇ ಬೇಯಿಸಿ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ತೇವೆ ನಾವು. ಇದು ಸ್ವಲ್ಪ ಚಿಕನ್ ಇರೋದಲ್ವ, ಹಾಗೆ ಮೆಣಸು ತೆಂಗಿನ ತುರಿ ಎಲ್ಲ ಒಂದೇ ಸಲ ಹಾಕಿ ಮಾಡುವಂಥ. ಇದಕ್ಕೆ ಬೇಕಾದ ಅಳತೆಗೆ ನಾವು ನೀರು ಹಾಕುವ. ನೀರು ಹಾಕಿ ಚೆನ್ನಾಗಿ ಕುದಿಸಿ ಕೊನೆಯಲ್ಲೊಂದು ಈರುಳ್ಳಿಯ ಒಗ್ಗರಣೆ ಹಾಕಿದರೆ ಸಾರು, ಕಡುಬು ಜೊತೆ ಸಾರು ಕೂಡ ರೆಡಿ ಆಗ್ತದೆ. ಇದನ್ನೀಗ ಕುದಿಸುವ ನಾವು. ನಾನು ಜಾಸ್ತಿ ಚಿಕನ್ ಇರುವಾಗ ಚಿಕನ್ ಸಾರೆಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದಿಲ್ಲ. ಇದು ಸ್ವಲ್ಪ ಅಲ್ವಾ, ಜಸ್ಟ್ ಇವಾಗ ಮುಗ್ದು ಹೋಗ್ತದೆ ನಮಗೆ. ಬೆಳಗಿನ ತಿಂಡಿ ಮಧ್ಯಾಹ್ನ ಊಟಕ್ಕಾಗುವಾಗ ಚಿಕನ್ ಸಾರು ಖಾಲಿ ಆಗ್ತದೆ. ಹಾಗೆ ಎಲ್ಲರೂ ಕೂಡ ನಮ್ಮ ಆಫೀಸಿಗೆ ಹೋಗೋರು
ಬೆಳಿಗ್ಗೆ ನಾನ್ ವೆಜ್ ತಿನ್ನೋದಿಲ್ಲ ಇಲ್ಲಿ, ಇವತ್ತು ನೋಡಬೇಕು. ಯಾವಾಗಲೂ ಸಣ್ಣ ಪಾತ್ರೆಯಲ್ಲಿ ಸಾರು ಮಾಡುವಾಗ ಹೀಗೆ ಫುಲ್ಲು ಮುಚ್ಚಬಾರ್ದು ನೋಡಿ, ಹೀಗೆ ಮುಚ್ಚಿರಬೇಕು. ಯಾಕೆಂದ್ರೆ ನೋಡಿ ಫುಲ್ಲು ಮುಚ್ಚಿದಾಗ ನೋಡಿ ಎಲ್ಲ ಅದೊಂದು ಸಲ ಚೆಲ್ಲಿ ಹೋಯ್ತಂದರೆ ನಿಮ್ಮ ಸಾರಿನ ಎಲ್ಲ ರುಚಿ ಹೋಯ್ತು ಅಂತ ಲೆಕ್ಕ. ಸಾರು ಚೆಲ್ಲಬಾರ್ದು ಯಾವಾಗಲೂ. ಈಗ ನೋಡಿ, ಈಗ ನಮ್ಮ ಚಿಕನ್ ಕೂಡ ಬೇಯ್ತಾ ಇದೆ. ಒಂದು ಮುಕ್ಕಾಲು ಬೆಂದ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತೆ ಹಾಕಬೇಕು. ಅರ್ಧ ಕಿಲೋ ಚಿಕನ್, 2 ಈರುಳ್ಳಿ ತಗೊಂಡಿದ್ದೇನೆ ಎಲ್ಲದಕ್ಕೂ. ಈಗ ಮೊದಲೊಂದು ಸಲ ಈರುಳ್ಳಿ ಹಾಕಿದೆ, ರುಬ್ಬುವಾಗ ಒಂದು ತುಂಡು, ನಾವು ಮಸಾಲೆ ಹುರಿಯುವಾಗ ಹಾಕಿದೆ, ಆಮೇಲೆ ಚಿಕನ್ ಬೇಯಿಸುವಾಗ ಈಗ ಒಂದು ಸ್ವಲ್ಪ, ಕೊನೆಯಲ್ಲಿ ಇನ್ನು ಮತ್ತೆ ಒಗ್ಗರಣೆಗೆ ಸ್ವಲ್ಪ, ಆಗ 2 ಈರುಳ್ಳಿ ಸಾಕು. ಈಗ ಮತ್ತೆ ಅದನ್ನು ಹೀಗೆ ಮುಚ್ಚುವ ನಾವು. ನೋಡಿ, ಈಗ ನಮ್ಮ ಬಿಸಿ ಬಿಸಿ ಕಡುಬು ರೆಡಿ ಆಯಿತು. ಬೆಳ್ತಿಗೆ ಅಕ್ಕಿ, ತೆಂಗಿನ ತುರಿ ಎಲ್ಲ ಹಾಕಿದ ಕಡುಬು. ಬೆಲ್ಲ ಹಾಕಿ ಕೂಡ ಹೀಗೆ ಮಾಡ್ಬೋದು, ಅದು ತುಂಬ ನೈಸಾಗಿರಬೇಕು. ಇದೇ ರೀತಿಯಲ್ಲಿ ಒಳಗಡೆ ಬೆಲ್ಲ, ತೆಂಗಿನ ತುರಿ ಎಲ್ಲ ಹಾಕಿ ಮಾಡ್ಬೋದು. ಇದು ಬೆಳಿಗ್ಗೆ ಅಲ್ವಾ ನೋಡಿ. ಕೆಲವರು ಗಟ್ಟಿಯಾಗಿ ಮಾಡ್ತಾರೆ, ಯಾಕಂದರೆ ಅವರಿಗೆ ಗೊತ್ತಿಲ್ಲ. ಯಾಕಂದರೆ ಹಿಟ್ಟನ್ನು ಬಿಸಿ ಮಾಡಿದಾಗ ನಮಗೆ ಸ್ಮೂತಾಗಿ ಸಿಗ್ತದೆ. ಈಗ ನಮ್ಮ ಕಡುಬು ರೆಡಿ. ಹಾಗೆ ನಮ್ಮ ಚಿಕನ್ ಸಾರು ಕೂಡ ರೆಡಿ. ಕೊನೆಯಲ್ಲಿ ಒಂದು ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಚಿಕನ್ ಸಾರು ರೆಡಿ ಆಯಿತು ನೋಡಿ. ಇಷ್ಟಿಷ್ಟೇ ಮಾಡಬೇಕು ಸಾರು. ಬೇಗನೆ ಮಾಡಬೇಕು, ಬೇಗನೆ ತಿನ್ನಬೇಕು, ಬೇಗನೆ ಖಾಲಿ ಆಗಬೇಕು ಅದು. ಮತ್ತೆ ಬೇಕಂದರೆ ಇನ್ನೊಂದು ಸಾರು ಮಾಡಬೇಕು. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು 1 ಸ್ಪೂನ್ ಎಣ್ಣೆ ಹಾಕಿದ್ದೇನೆ, ಬಿಸಿಯಾಗಿದೆ ಎಣ್ಣೆ. ಈಗ ಸಿಮ್ಮಲ್ಲಿಡುವ. ಆಮೇಲೆ ಒಂದು 1/4 ಭಾಗ ನೀರುಳ್ಳಿ, ಇದನ್ನೀಗ ರೆಡ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಈ ಬಣ್ಣಕ್ಕೆ ಬರಬೇಕು. ಈಗ ಒಗ್ಗರಣೆ ಹಾಕುವ. ಒಂದು ಗಾದೆ ಮಾತಾ ಇದೆ, ಬಿಸಿ ಬಿಸಿ ಸಾರಿಗೆ ಒಗ್ಗರಣೆ ಹಾಕಬೇಕು ಅಂತ. ಹಾಗೆ ನೋಡಿ, ನಮ್ಮ ಚಿಕನ್ ಸಾರು ರೆಡಿ ಆಯಿತು, ಕಡುಬು ರೆಡಿ ಆಯಿತು. ಚೆನ್ನಾಗಿ ಕಲಸಿ ನೋಡಿ. ಒಗ್ಗರಣೆ ಹಾಕಿದ್ದಾಯಿತು, ನಮ್ಮ ಚಿಕನ್ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಚಿಕನ್ ಸಾರು, ತೆಂಗಿನ ತುರಿ ಹಾಕಿದ ಚಿಕನ್ ಸಾರು ಜೊತೆ ತೆಂಗಿನ ತುರಿ ಹಾಕಿದ ಬಿಸಿ ಬಿಸಿ ಕಡುಬು. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಬೇಗನೆ ಆಗುವಂತಹ ಒಂದು ಬ್ರೇಕ್ಫಾಸ್ಟ್, ಅಥವಾ ರಾತ್ರಿಗೂ ಬೇಕಂದರೆ ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು ಇದು. ನಾವು ಮತ್ತೆ ವೀಡಿಯೋದಲ್ಲಿ ಮಾತಾಡಿಕೊಂಡು ಸ್ವಲ್ಪ ಮಾಡುವಾಗ ಆ ಥರ ನಿಮಗೆ ಕಷ್ಟ ಅಂತ ಕಾಣಿಸ್ಬೋದು. ನಿಜವಾಗ್ಲೂ ತುಂಬ ಸುಲಭ ಇದೆ. ಇದನ್ನು ಅಕ್ಕಿ ಪುಡಿಯಲ್ಲಿ ಕೂಡ ಮಾಡ್ಕೊಳ್ಳಿ. ಅಕ್ಕಿ ಪುಡಿ ಇವಾಗ ಇಲ್ಲಿ ಯಾವ ಕಡೆ ಹೋದ್ರೂ ಒಳ್ಳೊಳ್ಳೆ ಅಕ್ಕಿ ಪುಡಿ ಕೂಡ, ಒಳ್ಳೊಳ್ಳೆ ಬ್ರ್ಯಾಂಡ್ದು ಅಕ್ಕಿ ಪುಡಿ ಸಿಗುತ್ತೆ. ಸ್ವಲ್ಪ ತರಿಯಾಗಿರಬೇಕು ಮಾತ್ರ. ಹಾಗೆ ಎಲ್ರಿಗೂ ಟಾಟಾ ಬಾಯ್. ನಿಮ್ಮ ಪ್ರೀತಿ, ಸಪೋರ್ಟ್, ಕಮೆಂಟ್, ಲೈಕ್ ಎಲ್ಲವೂ ಇರಲಿ. ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೇನೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.